ಮೈಶುಗರ್ ಕಾರ್ಖಾನೆಯ ಆವರಣದಲ್ಲಿ ಕಂಪನಿಯ 2015-16 ಹಾಗೂ 2017-17ನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ವಾರ್ಷಿಕ ವರದಿಯ ಕುರಿತಂತೆ ಕಾವೇರಿದ ಚರ್ಚೆ, ವಾದವಿವಾದ, ವಾಗ್ವಾದಗಳು ನಡೆದು ಎರಡೂ ಸಾಲಿನ ವರದಿಯನ್ನು ಅನುಮೋದಿಸುವ ಮೂಲಕ ಸಭೆ ಅಂತ್ಯಗೊಂಡಿತು. ಸುತ್ತಿ ನಾವು ಪೇಪರ್ ಎಲ್ಲ ಅಡ್ವರ್ಟೈಸ್ ಮಾಡಿ ನಾವೇನ್ ಕಲೆಕ್ಟ್ ಮಾಡಿದೀವಿ 2000 ಪ್ರಿಂಟ್ ಮಾಡಿದೀವಿ, ಅದು ಹೋಯ್ತಾ ಇಲ್ಲ, ಜನ ಬರ್ತಾ ಇಲ್ಲ, ಯಾರು ಆಥರೈಸೇಷನ್ ಕೊಡ್ತಾ ಇಲ್ಲ. ನಾನು ಅನ್ಕಡೆ ನಾನು ಯಾರಿಗಾರು ಫೋಟೋನೇ ತೆಗೆದವ್ರೆ ಯಾರಪ್ಪ ಮಲೆನಾಯಕನ ಗಡ್ಡ ಯಾರ್ರಿ ಮಲೆನಾಯಕನ ಗಡ್ಡ ಯಾರು ಫ್ರೀ ಸ್ಟಾಫ್ ನಮ್ಮರು ಶಂಕರ ಅನ್ಸಿಲ್ಲೇನಪ್ಪ ನೀನು. ಮೊದಲ ಹಂತದಲ್ಲಿ 2015-16ನೇ ಸಾಲಿನ ವರದಿಯನ್ನು ಅನುಮೋದಿಸಲಾಯಿತು. ಕೆಲವು ಸಮಯದ ನಂತರ ಮತ್ತೆ ಸಭೆ ಸೇರಿದ ಬಳಿಕ 2017-17ನೇ ವಾರ್ಷಿಕ ವರದಿಯ ಕುರಿತು ಷೇರುದಾರರು, ರೈತ ಸಂಘದ ಮುಖಂಡರು ಸೇರಿದಂತೆ ಹಲವು ರೈತರು, ಕಾರ್ಖಾನೆಯು ನಷ್ಟ ಅನುಭವಿಸಲು ಕಾರಣರಾದವರು ಯಾರು, ಅವರ ವಿರುದ್ಧ ಯಾವ ಕ್ರಮ ಕೈಗೊಂಡಿದ್ದೀರಿ ಮುಂತಾದ ಪ್ರಶ್ನೆಗಳ ಸುರಿಮಳೆಗೈದರು. ನ್ಯೂನ್ಯತೆಗಳನ್ನ ನಾವು ಪ್ರಶ್ನೆ ಮಾಡಿದಾಗ ಅದಕ್ಕೆ ಸ್ಪಷ್ಟೀಕರಣ ಇಲ್ಲೇ ಕೊಡಬೇಕು, ಬೇರೆಲ್ಲೋ ಕೊಡಕ್ಕಾಗಲ್ಲ. ಖಂಡಿತವಾಗಿಯೂ ಈ ಒಂದು ಅವಧಿಯಲ್ಲೇ ಕೊಡಬೇಕು. ಯಾಕಂತ ಹೇಳಿದ್ರೆ ಇದು ರೆಡಿ ಆಗಿದೆ, ಇದೇನು ಬಾಕಿ ಉಳಿಸ್ಕೊಳ್ಳೋ ಪ್ರಶ್ನೆ ಇಲ್ಲ. ಇದ್ರಲ್ಲಿ ನ್ಯೂನ್ಯತೆ ನೀವು ಗುರುತಿಸಿದೀರಾ, ಯಾಕೆ ನ್ಯೂನ್ಯತೆ ಆಯ್ತು, ಯಾರು ಲೂಟಿ ಮಾಡಿದ್ರು, ಯಾರು ಭ್ರಷ್ಟಾಚಾರ ಮಾಡಿದ್ರು, ಯಾಕೆ ಉತ್ಪಾದನೆ ಮಾಡಕ್ಕಾಗ್ಲಿಲ್ಲ, ಯಾಕೆ ಮಾರಾಟ ಮಾಡಕ್ಕಾಗ್ಲಿಲ್ಲ, ಯಾಕೆ ಮೌಲ್ಯ ವೃದ್ಧಿ ಮಾಡಕ್ಕಾಗ್ಲಿಲ್ಲ, ಯಾಕೆ ಮೈಶುಗರನ್ನ ಲಾಭದಲ್ಲಿ ತಗೊಳಕ್ಕಾಗಿಲ್ಲ ಅನ್ನೋದನ್ನ ಸ್ಪಷ್ಟೀಕರಣ ಕೊಡ್ಬೇಕು. ಅದಕ್ಕೆ ಸ್ಪಷ್ಟ ಕಾರಣಗಳನ್ನ ಆಡಿಟರ್ ಕೊಡ್ಬೇಕು, ನೋಟ್ ಹಾಕ್ಬೇಕು. ಅವರು ಯಾಕೆ ಹಾಕಿಲ್ಲ? ಮುಚ್ಕೊಂಡು ರಿಪೋರ್ಟ್ ಮಾಡಿದಾರ, ಯಾರು ದುಡ್ಡು ತಿಂದವರು, ಅವ್ರ ಫೋಟೋ, ಹೆಸರು, ಎಷ್ಟು ದುಡ್ಡು ತಿಂದ್ರು ಎಲ್ಲಾನು ಹಾಕಿ ರೈತರಿಗೆ ಕೊಡ್ಬೇಕಾಯ್ತು. ನೀವು ಕೊಡ್ದಾನೆ ವಂಚನೆ ಮಾಡಿದಿರಿ, ಅಲ್ಲಿಗರ್ಥ ನೀವು ವಂಚನೆ ಮಾಡ್ತಾ ಇದೀರಿ ಅಂತ. ಅವ್ರ ಹೆಸರು ಯಾಕೆ ಪ್ರಸ್ತಾಪ ಮಾಡಲ್ಲ? ಹತ್ತು ಏನಷ್ಟೇ ತಂದ್ಬಿಟ್ಟಿದಾರ, ಕೊಟ್ಟಿಂದೇನ ಹೆಸರು ಹಾಕ್ಬಾರ್ದು ಅಂತ. ತಿಂದೋನು ಚೆನ್ನಾಗಿರ್ಬೇಕು, ರಕ್ತ ಸುರ್ತಾನೋ ಬೆವ್ರು ಸುಸ್ತಾನೋ ನಿಮ್ ಮುಂದ್ಬಿಟ್ಟೆ ಕೈ ಚಾಚ್ಕಂದಿ ಬಾಯಿಗೆ ಅವರು ಬಟ್ಟೆ ತುರಿಕೊಂಡು ಕೂತಿರ್ಬೇಕು. ಅದ ವ್ಯವಸ್ಥೆ, ಇದ ವ್ಯವಸ್ಥೆ. ರೈತನ ಮಕ್ಳು ಸಾಯಿಸ್ತಾ ಇದೀರಿ ನೀವು. ಎಷ್ಟ್ ಜನ ರೈತರು ಸತ್ರು, ಎಲ್ಲರೂ ಹಾಕಿದಿರಾ? ನಿಮ್ ಶೇರ್ದಾರರು ಎಷ್ಟು ಜನ ಸತ್ತಿದ್ದಾರೆ, ಎಲ್ಲರೂ ಹಾಕಿದಿರಾ? ಒಂದ್ ಹೆಸರು ಹಾಕಿಲ್ಲ ಈ ವರ್ಷದಲ್ಲಿ. ಈ ವರ್ಷ ಯಾವ ವರ್ಷದ ಮಾಡ್ತಾ ಇದೀರಿ, ಆ ವರ್ಷದಲ್ಲಿ ಎಷ್ಟು ಜನ ಶೇರ್ದಾರರು ಸತ್ರು, ಎಷ್ಟು ಜನ ಶೇರ್ದಾರರು ಬೀದಿಗೆ ಬಂದ್ರು, ಏನಾರು ಹಾಕಿದಿರಾ? ಹಾಕ್ಬೇಕು ಅನ್ನೋದು ಮನಸ್ಥಿತಿ ಇಲ್ವಾ ನಿಮ್ಗೆ? ಸಭೆ ನಡೆಯುವಾಗ 14,000 ಶೇರ್ದಾರ್ ಅವ್ರೆ. ನಾನು ಕಂಪ್ನಿ ಸೆಕ್ರೆಟರಿ ಕೇಳ್ತಾ ಇರೋದು, ಎಷ್ಟು ಪರ್ಸೆಂಟೇಜ್ ಇದ್ರೆ ಇದು ಊರ್ಜಿತ ಆಗ್ತದೆ? ಅಧ್ಯಕ್ಷ ನೀವು ಕೊಡ್ಬೇಡ್ರಿ, ನೀವು ಕೊಡ್ಬೇಡಿ, ಕೊಡ್ರಿ ಸೆಕ್ರೆಟರಿ, ಕೊಡಿ ಅವ್ರಿಗೆ. ಈಗ ಇಲ್ಲಿ ಕಬ್ಬನ್ ಗಾಣದಲ್ಲಿ ಮಾಡ್ತೀವಲ್ಲ, ಅಷ್ಟು ಜನ ಇದೀವಿ, ಫ್ಯಾಕ್ಟ್ರಿ ತರ ಇಲ್ಲ. ಹ್ಯಾಡ್ ಮಾಡಿದ್ರಲ್ಲ, ಅವ್ರ ಅಭಿಮಾನದಿಂದ ಬಂದ್ರು, ನಾವು ಪ್ರಶ್ನೆ ಕೇಳಿದ್ರಲ್ಲ ಅಭಿಮಾನದಿಂದ ಅಲ್ಲಿ ನಿಲ್ಸಿದ್ರು. ಎಲ್ಲಾರು ಬಿಡ್ಬೋದಲ್ಲ ಸಾಮಾನ್ಯ ಸಭೆಗೆ? ಕೇಳ್ರಪ್ಪ, ನಿಮ್ದು ಫ್ಯಾಕ್ಟ್ರಿ ನಮ್ದು, ಸೇವೆ ಮಾಡಕ್ಕೆ ಬಿಟ್ಟಿರೋದು, ಹೇಳಿ ಸರ್ ಎಷ್ಟು ಪರ್ಸೆಂಟೇಜ್ ಇದ್ರೆ ಇದು ಊರ್ಜಿತ ಆಯ್ತದೆ ಅಥವಾ? ತುಂಬಾ ಗಂಭೀರವಾದ ವಿಚಾರ. ಮೈಸೂರು ಸಕ್ಕರೆ ಕಂಪ್ನಿನಲ್ಲಿ ನಾವು ಯಾವ್ದಾರ ಬ್ಯಾಂಕ್ಗೆ ರೈತರು ದುಡ್ಡು ಕೊಡಬೇಕು, ಒಂಚೂರು ಸಾಲ ಕೊಡಿ ಅಂತ ಹೋದ, ಇಲ್ಲ ಎಲ್ಲ ಕೊಡೋಕ್ಕಾಗಲ್ಲ ನಿಮಗೆ. ಯಾಕ್ರಿ ಕೊಡೋಕ್ಕಾಗಲ್ಲ? ಹೋದ ಸಲ 75 ಕೋಟಿ, ಈ ಸಲ 35 ಕೋಟಿ ಟ್ರಾನ್ಸಾಕ್ಷನ್ ಮಾಡಿ 150 ಕೋಟಿಯಾ? ಒಂದು 2-3 ಕೋಟಿ ಕೊಡೋಕ್ಕೇನು ಕಷ್ಟ ನಿಮಗೆ? ನಾವೇನು ಕೇಳ್ತಾ ಇದ್ದಾವ, ಕೊಡಲ್ವಾ ಅಂತ ಒಂದೇ ಮಾತು ಹೇಳಿದ್ರು. ನಿಮ್ಮ ಮೈಸೂರು ಸಕ್ಕರೆ ಕಂಪ್ನಿ IT ಫೈಲ್ ಆಗಿಲ್ಲ, ನೀವು ಎಲ್ಲಿಗಂಟ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಲ್ವಾ, ನೀವು ಎಷ್ಟು ಕೋಟಿ ಟರ್ನ್ ಓವರ್ ಮಾಡಿದ್ರು ನಿಮಗೆ ಕೊಡೋಕೆ ಬರಲ್ಲ. ಅದಾದ ನಂತರ ಒಬ್ಬರಿದ್ರು, ಇನ್ನೂ ಒಬ್ಬರನ್ನ ಆಡಿಟ್ರ್ ಮಾಡಿ, ಪಾಪ ನಮ್ಮ ಅಕೌಂಟ್ ಸೆಕ್ಷನ್ ಅವರು ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ರು. 8 ದಿನ ಹಗಲೂ ರಾತ್ರಿ ಕೆಲಸ ಮಾಡಿ ಇವತ್ತು 17-18 ಜನರಲ್ ಬಾಡಿ ಅಪ್ರೂವ್ ಮಾಡೋಕ್ಕೆ ಇನ್ನೊಂದು ತಿಂಗಳು ಅಥವಾ 1.5 ತಿಂಗಳು ಕರೀತಾ ಇದ್ವಿ. ಅದ್ರ ಜೊತೆಗೆ 18, 19, 19, 20, 20, 21, 21, 22, 22, 23, 23, 24, 24, 25, 25, 26 ತನಕನೂ ಕೂಡ ಈ ಮಾರ್ಚಿಗೆ ಬರ್ಬೇಕು. 25, 26, 24, 25 ಗಂಟಲು 100% ಆಡಿಟ್ ಅಪ್ಡೇಟ್ ಮಾಡಿಬಿಟ್ಟವ್ರೆ. ಡೇ ಆ್ಯಂಡ್ ನೈಟ್ ರಾಜ್ಯದ ದಿನವೂ ಕೆಲಸ ಮಾಡೋರೆ ನಮ್ಮ ಆಡಿಟ್ ಸೆಕ್ಷನ್. ಹಂಗಾಗಿ ಇನ್ನು ಮುಂದೆ ನಾನು ಹೇಳ್ತಾ ಇದ್ದೀನಿ, ಪ್ರತಿ 2-3 ತಿಂಗಳಿಗೆ ಸಾಮಾನ್ಯ ಸಭೆ ಕರೆದು ನಿಮ್ಮ ಎದುರುಗಡೆ ಅನುಮೋದನೆ ತಗೊಂಡು ಅಪ್ ಟು ಡೇಟ್ ಫೈಲ ಮಾರ್ಚ್ 31 ಮಾಡ್ತೀರಾ ಆಡಿಟ್ರೆ? ಮಾರ್ಚ್ 31 24-25 ಗಂಟೆ ಮಾಡ್ತೀರಾ? ಮಾರ್ಚ್ 31 ನನ್ನ ಕಮಿಟ್ ಆಯ್ತಲ್ಲ, ಬಹುತೇಕ ಮಾರ್ಚ್ 31 ನಮ್ಮ 24-25 ಗಂಟಲು ಮಾಡಿ ಅಪ್ ಟು ಡೇಟ್ ಆ ಪಾರದರ್ಶಕವಾಗಿ ಮಾಡ್ತೀವಿ. ಆಮೇಲೆ ನಿಮಗೆ ಮಾಹಿತಿ ಇರಲಿ,
ಅಕ್ಕಪಕ್ಕ ಖಾಸಗಿ ಕಾರ್ಖಾನೆಯವರು ಯಾವುದೇ ಮಾಹಿತಿನೂ ಕೊಡ್ತಾ ಇಲ್ಲ, ವೆಬ್ಸೈಟ್ ಇಲ್ಲ ಅಲ್ವೇನ್ರಿ ಅವ್ರದ್ದು? ಕಂಪ್ನಿ ಸೆಕ್ರೆಟರಿ ವೆಬ್ಸೈಟ್ ಇಲ್ಲ ಅವ್ರದ್ದು. ಯಾಕೆ ವೆಬ್ಸೈಟ್ ಮಾಡಲ್ಲ ಅವರು? ಸತ್ಯ ಹೇಳಿದ್ರೆ ನಾವು ರಿಕವರಿಗೆ ರೈತರು ಕೊಡಬೇಕಾಯ್ತದೆ, ಮತ್ತೆ ಇನ್ನೂ ಉಳಿದಂತ ಹಲವಾರು ಓಪನ್ ಆಯ್ತವೆ ಅಂತ ನಾವು ಮಾಡಿದೀವಿ. ಮೈ ಶುಗರ್ ವೆಬ್ಸೈಟ ಇನ್ಮೇಲೆ ಅವರು ಮಾಡಬೇಕಾಯ್ತದೆ. ಆ ಭಾಗದ ರೈತರಿಗೂ ಕೂಡ ನಿಮ್ಮ ಮೂಲಕ ನ್ಯಾಯ ಕೊಡಿಸೋಕೆ ಏನು ಬೇಕೋ ನಾವು ಮಾಡ್ತೀವಿ. ಬೋರಣ್ಣವ್ರು ಹೇಳೋರ ಪ್ರಕಾರ ಅಪ್ ಟು ಡೇಟ್ ಆಡಿಟನ್ನು ನಾವು ಮಾರ್ಚ್ 31 ಫೈಲ್ ಮಾಡೋ ಪ್ರಯತ್ನ ಮಾಡ್ತೀವಿ. ಮತ್ತೆ ಪ್ರತಿ 2 ತಿಂಗಳು 3 ತಿಂಗಳು ಜನರಲ್ ಬಾಡಿ ಮಾಡೋದು ನಿಮ್ಮ ಎದುರುಗಡೆಲ್ಲೇ ಅದನ್ನು ಮಂಡಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ದಯಮಾಡಿ ತಾವು ಯಾವುದೇ ನ್ಯೂನತೆ ಇದ್ರೂ ಹೇಳ್ಬೋದು. ಇದಕ್ಕೆ ಸಾವಧಾನವಾಗಿಯೇ ಉತ್ತರಿಸಿದ ಅಧ್ಯಕ್ಷ ಸಿಡಿ ಗಂಗಾಧರ್, ಪ್ರಸ್ತುತ ಮೈಶುಗರ್ ಕಂಪನಿಗೆ ನಾನು 2024 ಮಾರ್ಚ್ನಲ್ಲಿ ಅಧ್ಯಕ್ಷನಾದ ನಂತರ 2024-25ನೇ ಸಾಲಿನಲ್ಲಿ ಹೊಸ ಸಕ್ಕರೆ ಕಾರ್ಖಾನೆಯನ್ನು ನಿರ್ಮಿಸುವ ಸಲುವಾಗಿ ಸರ್ಕಾರವು ಘೋಷಿಸಿರುವಂತೆ ಮೈಸೂರು ಸಕ್ಕರೆ ಕಂಪನಿಗೆ ನೂತನ ಬಾಯ್ಲರ್ ಉನ್ನತೀಕರಿಸುವ ಸಂಬಂಧ ವಿಎಸ್ಐ ಪುಣೆ ಹಾಗೂ ಬೆಳಗಾವಿಯ ಎನ್ಎನ್ಎಸ್ಐ ಇವರಿಂದ ಡಿಪಿಆರ್ ವಿಸ್ತೃತ ವರದಿಯನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ನಂತರ ಸದರಿ ವಿಸ್ತೃತ ಯೋಜನೆಯು ಪರಿಶೀಲನೆಯಾಗಿ 60 ಕೋಟಿ ಎಂದು ಅಂದಾಜಿಸಲಾಗಿದೆ. ಸರ್ಕಾರವು ಸರ್ಕಾರಿ ಸ್ವಾಮ್ಯದಲ್ಲಿ ಕೂಡ 2023-24ರಿಂದ ಒಟ್ಟು 113.58 ಕೋಟಿ ನೆರವು ನೀಡಿದ್ದು 53.50 ಕೋಟಿ ರುಗಳ ವಿದ್ಯುತ್ ಬಿಲ್ ಮನ್ನಾ ಮಾಡುವ ಮೂಲಕ ಕಾರ್ಖಾನೆಯ ಆರ್ಥಿಕ ಹೊರೆಯನ್ನು ಕಡಿಮೆಗೊಳಿಸಲಾಗಿದೆ. ಮುಂದಿನ 2026-27ನೇ ಹಂಗಾಮಿನಲ್ಲಿ ಕಾರ್ಖಾನೆ ಆಧುನೀಕರಣಕ್ಕೆ ಅಂದಾಜು 74 ಕೋಟಿ ರುಗಳ ಅವಶ್ಯಕತೆ ಇದ್ದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅದು ಈಗಾಗಲೇ ಅನುಮೋದನೆಯಾಗುವ ಹಂತದಲ್ಲಿದೆ ಎಂದ ಮಾಹಿತಿ ನೀಡಿದರು. ಈ ವೇಳೆ ರೈತ ಸಂಘದ ಸುನಂದಾ ಜಯರಾಮ್, ಕೆ ಬೋರಯ್ಯ, ಸಿಐಟಿಯುನ ಸಿ ಕುಮಾರಿ ಮತ್ತಿತರರು 2016-17ನೇ ಸಾಲಿನಲ್ಲಿ ಕಾರ್ಖಾನೆ ನಷ್ಟಕ್ಕೊಳಗಾಗಲು ಕಾರಣ ಯಾರು, ಯಾಕಾಗಿ ಖಾಸಗಿಗೆ ವಹಿಸಲು ಮುಂದಾಗಿದ್ದರು, ಕಬ್ಬು ಕಟಾವಿನ 5 ಲಕ್ಷ ರು ಏನಾಯಿತು ಮುಂತಾದ ಪ್ರಶ್ನೆಗಳನ್ನು ಮುಂದಿಟ್ಟರು. ಸೆಕ್ರೆಟರಿ ಅವ್ರ ಮುಂದೆ ಅಧ್ಯಕ್ಷರು ಏನ್ ಘೋಷಣೆ ಮಾಡಿದಂತ ಕೇಳಿಸ್ಕೊಂಡ್ರ? ಈ 15-16ನೇ ಸಾಲಿನ ಸಭೆಯ ವಿಷಯ ಮುಗಿದಿದೆ. ಮತ್ತೆ 12 ಗಂಟೆಗೆ 16-17ನೇ ಸಾಲದ್ದು ಅಂದ್ರು. ಮೊದಲು ಸಭೆಯಲ್ಲಿ ಹೊರಗಡೆ ಇರೋರು ಒಳಗೆ ಬರ್ಬೇಕಾ? ಎರಡನೇದು 15-16ನೇ ಸಾಲಿಂದು ಮುಗಿದಿಲ್ಲ. ಯಾಕೆಂದ್ರೆ ನಾವು ಇಲ್ಲಿ ಹೆಚ್ಚು ಕಡಿಮೆ 15-16ನೇ ಸಾಲಿನಲ್ಲಿರುವ ಲೋಪಗಳನ್ನ ಒಂದು 20 ಅಂಶ ತಂದಿದ್ದೀವಿ. ಅಧ್ಯಕ್ಷರು ಹಿಂದೆ ನಾನು ಇರ್ಲಿಲ್ಲ, ನಾನು ಇವಾಗ 4 ವರ್ಷದಿಂದ ಈಚೆ ಮತ್ತೆ ಫ್ಯಾಕ್ಟ್ರಿ ಶುರುವಾಗಿದೆ, 2 ವರ್ಷದಿಂದ ನಾನಿದ್ದೀನಿ ಅಂದ್ರೆ ಹಿಂದೆ ಮುಖ್ಯಮಂತ್ರಿ 10 ವರ್ಷದಲ್ಲಿ 20 ವರ್ಷದಲ್ಲಿ ಯಾರಿದ್ರು ಅದಕ್ಕೆಲ್ಲ ಹೊಣೆ ಇವಾಗಿನ ಮುಖ್ಯಮಂತ್ರಿ. ಹಿಂದೆ ಅಧಿಕಾರಿ ಯಾರಿದ್ರೋ ಅದ್ರ ಹಣೆ ಬರೋಣ ಈ MDನೇ ಬರ್ಬೇಕು. ಇದು ಯಾರು ನಾವೇನ್ ಕಿವಿಗೂ ಮುಡ್ಕೊಂಡಿಲ್ಲ. ಈ ಉತ್ತರಗಳವಲ್ಲ, ಇದು ಪೂರ್ಣ ಆಗದೆ 15-16ನೇ ಸಾಲಿಂದು ಮುಗುದಿಲ್ಲ ಸಭೆ. ಪ್ರಾರಂಭ ಮಾಡಿ ಮೇಡಮ್. ಇಲ್ಲ, ಅದು ಮುಗುದಿಲ್ಲ ಅಂದ್ರೆ ಹೊಡಿರಿ ಚಪ್ಪಾಳೆ. ಸಭೆಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕ ಮಂಗಲ್ದಾಸ್, ಕಾಯವರ್ಷಿ ಪ್ರಸನ್ನ ಬೇಡಿ ಸೇರಿದಂತೆ ಕಾರ್ಖಾನೆಯ ಅಧಿಕಾರಿಗಳು ಇದ್ದರು.